ವಾಪಸ್ ಬಂದ ಮೇಲೆ ಇದೇನೋ ಒಂದು ನ್ಯೂಸ್ ಗೊತ್ತಾಯ್ತು. ಏನಂತಂದ್ರೆ ಈಗ ಯಾರೋ ಪ್ರಜ್ವಲ್ ಅನ್ನೋರು ಅವ್ರು ಮಾಡಿರುವಂತದ್ದು ಹೇಯ ಕೃತ್ಯ. ಅದಕ್ಕೆ ನಮ್ಮ ಭಾರತ ಸಂವಿಧಾನ, ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಯಾವುದೊಂದು ಘನಘೋರ ಶಿಕ್ಷೆ ಇದೆ ಅದನ್ನೇ ಕೊಡ್ಲಿ. ಆದ್ರೆ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಅವರು ಅವ್ರ ಬಗ್ಗೆ ಪ್ರಜ್ವಲ್ ಮಾಡಿರುವಂತ ಒಂದು ಹೀಯ ಕೃತ್ಯ ಬಗ್ಗೆ ಅದು ಹೇಳ್ಕೊಳ್ಬಾರ್ದು. ಅಸಹ್ಯ ಕೃತ್ಯದ ಬಗ್ಗೆ 6 ತಿಂಗಳಿಂದ ಅಥವಾ 9 ತಿಂಗಳಿಂದನೇ ಗೊತ್ತಿದ್ರು ಆ ವಿಡಿಯೋಗಳು ಎಲ್ಲಾನು ಇದ್ರೂ ಇದುವರೆಗೂ ಅದನ್ನ ರಿಲೀಸ್ ಮಾಡ್ತೀರಾ. ಇವಾಗ ರಿಲೀಸ್ ಮಾಡ್ಕೊಂಡು ಅದನ್ನ ಬರೀ ಪಾಲಿಟಿಕ್ಸ್ಗೋಸ್ಕರ ನಾವು ಭಾರತದ ಹೆಣ್ಮಕ್ಳಿಗೋಸ್ಕರ ಕಾಯ್ತಾ ಇದೀವಿ, ಅವ್ರ ರಕ್ಷಣೆಗೋಸ್ಕರ ಇರ್ತಿದೀವಿ ಅಂತ ಹೇಳ್ತಿದಾರಲ್ಲ. ಇವರು 9 ತಿಂಗಳಿಂದ ಯಾಕೆ ರಿಲೀಸ್ ಮಾಡಲಿಲ್ಲ ಅದನ್ನ? ಆ 9 ತಿಂಗಳು ಅಥವಾ 6 ತಿಂಗಳಿಂದ ರಿಲೀಸ್ ಮಾಡಿದ್ರೆ 6 ತಿಂಗಳಿಂದ ಅವರು ಮಾಡಿರುವಂತ ಇನ್ನೊಂದಷ್ಟು ಹೆಣ್ಮಕ್ಳು ಕೃತ್ಯ, ನನ್ನ ಅಕ್ಕ ತಂಗಿಯರಾಗಿರ್ಬೋದು, ನನ್ನ ಸಹೋದರರು, ಎಲ್ಲಾರ್ಗು ಎಲ್ಲಾ ಧರ್ಮದವರಾಗಿರ್ಬೋದು, ಎಲ್ಲ ಜಾತಿಯವ್ರದ್ದಾಗಿರ್ಬೋದು, ಅವ್ರು ಮಾಡಿರುವಂತ ಕೃತ್ಯನ ತಪ್ಪಿಸ್ಬೋದಿತ್ತಲ್ಲ. ಇವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸುರ್ಜೇವಾಲಾ ಇರ್ಬೋದು, ನಮ್ಮ ಪಪ್ಪು ರಾಹುಲ್ ಗಾಂಧಿ ಇರ್ಬೋದು, ನಾನು ತುಂಬಾ ಪ್ರೀತಿ ಮಾಡುವಂತ ಖರ್ಗೆ ಅವರು ಈ ತರ ಸ್ಟೇಟ್ಮೆಂಟ್ ಹೇಳ್ಬಾರ್ದು. ಮೋದಿ ಅವರು ಇವ್ರಿಗೆ ಪ್ರಜ್ವಲ್ ಅವ್ರಿಗೆ ಕ್ಯಾನ್ವಾಸ್ ಮಾಡಿದ್ರು, ಅವ್ರನ್ನ ಸೇರಿಸ್ಕೊಂಡ್ರು ಅಂತ. ಇಲ್ಲ, ಅವ್ರಿಗೆ ಗೊತ್ತಿದ್ರೆ ಆ ಕೆಲಸ ಮಾಡ್ತಿರ್ಲಿಲ್ಲ. ನೀವು ಗೊತ್ತಿದ್ರು ಅದನ್ನ ವಿಡಿಯೋನ ಏನಪ್ಪ ಎಕ್ಸ್ಪೋಸ್ ಮಾಡಿದೀರಾ. ಏಪ್ರಿಲ್ 25ನೇ ತಾರೀಕುವರೆಗೂ ಎಲೆಕ್ಷನ್ ಹಿಂದೂ ದಿವಸದವರೆಗೂ ಇಟ್ಕೊಂಡಿದ್ದೀರಾ ಅಂತಂದ್ರೆ ನೀವು ಬರೀ ಪಾಲಿಟಿಕ್ಸ್ ಮಾಡ್ತಿದ್ದೀರಾ. ದೇಶವನ್ನ ರಕ್ಷಿಸ್ತಿಲ್ಲ, ನಮ್ಮ ಹೆಣ್ಮಕ್ಳಾಗ್ಲಿ ತಾಯಂದಿರನ್ನ ರಕ್ಷಿಸ್ತಿಲ್ಲ ನೀವು. ಓಕೆ, ಅದನ್ನ ಪಾಲಿಟಿಕ್ಸ್ ಆಗಿ ಯೂಸ್ ಮಾಡ್ಕೊತಿದ್ದೀರಾ. ನಾನು ಅಮೆರಿಕದಲ್ಲಿ ಕುಂತ್ಕೊಂಡು ಮೊನ್ನೆ ಬಂದೆ, ನಾನು ವಾಪಸ್ಸು 14 ಟೆಂಪಲ್ಗಳನ್ನ ವಿಸಿಟ್ ಮಾಡಿ ಮೋದಿ ಅವ್ರಿಗೋಸ್ಕರ ನಾನು ಪ್ರೇ ಮಾಡ್ಬಿಟ್ಟು ವಾಪಸ್ ಬಂದೆ. ಆದ್ರೆ ಈಗ ನಿನ್ನೆ ದಿವಸ ಸಾಟರ್ಡೆ ಸಂಡೇ ಶನಿವಾರ ಭಾನುವಾರದ ನ್ಯೂಸ್ ಕೇಳ್ಬಿಟ್ಟು ಹಿಂಗೂನು ಯೂಸ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು. ಅಷ್ಟೊಂದು ಈವಾಗಿ 6 ತಿಂಗಳಿಂದ ಬಿಟ್ಟಿದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ಇನ್ನೂ ರಕ್ಷಿಸಬಹುದಿತ್ತಲ್ಲ. ಎಲೆಕ್ಷನ್ ಬರೋವರೆಗೂ ಹಿಂದೂ ದಿವಸದವರೆಗೂ ಮೋದಿನ ವಿರುದ್ಧವಾಗಿ ಮಾತಾಡಬೇಕು, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೂ ಒಂದು ಕೀಳು ಮೆಂಟಾಲಿಟಿ ಆಗಿ ರಾಹುಲ್ ಗಾಂಧಿ ಆಗ್ಲಿ, ಸುರ್ಜೇವಾಲಾ ಆಗ್ಲಿ, ನಮ್ಮ ಖರ್ಗೆ ಅವರಾಗ್ಲಿ, ನಮ್ಮ ಸಿದ್ದರಾಮಯ್ಯ ಅವರಾಗ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಇಟ್ಸ್ ಪ್ಯೂರ್ಲಿ ಪಾಲಿಟಿಕ್ಸ್. ಆ ಮೋದಿ ಅವರಿಗೆ ಕೋಟೆ ದೇವತೆಗಳ ಆಶೀರ್ವಾದ ಇದೆ. ಅವರು ಇಂಥ ಒಂದು ವ್ಯಕ್ತಿ ಏನಾದ್ರು ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ಖಂಡಿತ ಅವ್ರು ಸೇರಿಸ್ಕೊಳ್ತಿರ್ಲಿಲ್ಲ. ಅದೇ ನಿಮ್ಗೆ ಗೊತ್ತಿದ್ದು 6 ತಿಂಗಳು ಆ ವಿಡಿಯೋನ ರಿಲೀಸ್ ಮಾಡಿದಿರಾ. ನೀವು ನಮ್ಮ ಅಕ್ಕ ತಂಗಿದಿರಿಗೆ ತಾಯಂದಿರಿಗೆ ಮೋಸ ಮಾಡಿದಿರಿ ಹೊರತು ಮೋದಿ ಅಲ್ಲ ಅಂತ ಹೇಳ್ಬಿಟ್ಟು ಈ ಮೆಸೇಜ್ನ ನಾನು